सच्चिदानंद सद्गुरु साईनाथ महाराज की शोक विनाश सरस्वती कामरूपिणी विद्यारंभं करिष्यामि। ಒಂದು ಅಕ್ಷರಂ ಕಲಿಸಿದಾತಂ ಗುರು ಅಂತಾರೆ. ಗುರುವಿಲ್ಲದ ವಿದ್ಯೆ ಅದು ಕಾಣದ ವಿದ್ಯೆ, ದಾರಿ ಇಲ್ಲದ ವಿದ್ಯೆ ಅನ್ನೋ ಮಾತಿದೆ. ಗುರುಕುಲದಲ್ಲಿ ಏನೆಲ್ಲ ಆಗ್ತಾ ಇದೆಯೋ, ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತೇಳಿ 15ನೇ ಶತಮಾನದಲ್ಲಿ ಏನು ಹೇಳಿದ್ರೋ ಅದು ಮತ್ತು ಮರುಸೃಷ್ಟಿ ಆಗ್ತಾ ಇದೆಯಾ ಅನ್ನೋ ಒಂದು ಖುಷಿ, ಸಮಾಧಾನ ಒಂದು ಕಡೆ. ಬ್ರೈನಾಕ್ ಲೈಟ್ ಶಾಲೆ ಯಲಹಂಕದ ನಮ್ಮ ಸುರ್ವಿ ಲೇಔಟ್ನಲ್ಲಿ ಇದ್ದಂತಹ ಬ್ರೈನಾಕ್ ಲೈಟ್ ಶಾಲೆ ಈಗ ಸಾಯಿ ಅಕ್ಷರಧಾಮ ಆಗಿದೆ. ಇಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಅನ್ನೋದೇ ದೊಡ್ಡ ಸಮಾಧಾನ. ನಿನ್ನೆ ಸಾಯಿಬಾಬಾ ಭಜನೆ ಆಯಿತು, ಇವತ್ತು ಅಕ್ಷರಾಭ್ಯಾಸ. ಈ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಸಂಸ್ಥೆಯ ಮುಖ್ಯಸ್ಥರಾದಂತಹ ಪ್ರಿಯಾಂಕಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ನೀಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? 5 ವರ್ಷದಿಂದ ಏನಿತ್ತು, ಈಗ ಏನಿದೆ? ಸಾಯಿರಾಮ್ ಸರ್. ಸೊ ಮುಂಚೆ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ಆಗಿ ನಾವು ಯೂಸ್ ಮಾಡ್ತಾಯಿದ್ವಿ. ಹೇಳಬೇಕಂದ್ರೆ ಇಂಗ್ಲೀಷ್ ಆಗಲಿ ಲೈಕ್ ಪ್ರೇಯರ್ ಸ್ಟಾರ್ಟ್ ಆಗೋದ್ರಿಂದ ಡ್ಯಾನ್ಸ್ ಆ ಥರ ಮಾಡಿಸ್ತಿದ್ವಿ. ವೆಸ್ಟರ್ನ್ ಕಲ್ಚರ್ ಜಾಸ್ತಿ. ಇವನ್ ಇನ್ಫ್ಯಾಕ್ಟ್ ಪೂಜೆಗೆಲ್ಲ ಮಾಡ್ತಿದ್ವಿ ಅವಾಗ ಎಲ್ಲ ಟ್ರೆಡಿಷನ್. ಬಟ್ ಸಿಸ್ಟಮ್ ಫಾಲೋ ಮಾಡಿರಲಿಲ್ಲ, ಆ್ಯಕ್ಚುಯಲ್ ಸಿಸ್ಟಮ್. ಈಗ ಸಾಯಿ ಅಕ್ಷರಧಾಮಲ್ಲಿ ಹೇಳ್ಕೊಡೋದೇ ನಾವು ಅದನ್ನು ವ್ಯಾಲ್ಯೂಸ್, ಮೇನ್ ಮಾರಲ್ ವ್ಯಾಲ್ಯೂಸ್ಗೋಸ್ಕರನೇ ಸ್ಟಾರ್ಟ್ ಮಾಡಿರೋದು. ಇದನ್ನು ನಿತ್ಯ ನಾವೆಲ್ಲ ಸ್ಟಾರ್ಟ್ ಮಾಡೋದು ಪೂಜೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನು ಪುಂಗನೂರು ಕೌ ತರಬೇಕಿತ್ತು, ಇವತ್ತಿಂದ ಆಗಿಲ್ಲ, ಅದು ಮಳೆಗೋಸ್ಕರ ಬರಲಿಲ್ಲ. ಬಟ್ ನೆಕ್ಸ್ಟ್ ವೀಕಿಂದ ಇರುತ್ತೆ ಇಲ್ಲಿ. ಗೋ ಪೂಜೆ ಕೂಡ ಆಗುತ್ತೆ ನಿತ್ಯ ಇಲ್ಲಿ. ಸೊ ಮಕ್ಕಳ ಜೊತೆನೇ ಇರುತ್ತೆ ಅದು, ಎಲ್ಲರ ಜೊತೆ. ಸೊ ಸಹಜವಾಗಿ ನಮ್ಮನ್ನೆಲ್ಲ ಕಾಡೋ ಪ್ರಶ್ನೆ, ನಾವು ಅಜ್ಜಿ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೋ ಶಾಲೆಗೆ ಬಂದಾಗ ಆ ಅನುಭವ ಆಗುತ್ತೆ ಅನ್ನೋದು ನಮ್ಮ ಮಾತು. ಹೌದು ಸರ್. ಇವಾಗ ನಾವು ಹಳ್ಳಿಯೆಲ್ಲ ನಾವು ಕೂಡ ಹೋದರೆ ಹಾಗೆ ಇರುತ್ತೆ. ಬಟ್ ನಾನು ಜಾಸ್ತಿ ಅಲ್ಲಿಲ್ಲ. ಬಟ್ ಅದನ್ನು ಅದೇ ಥರ ತರಬೇಕಂತ ತೊಟ್ಟಿ ಮನೆ ಕಾನ್ಸೆಪ್ಟ್ ತೊಗೊಂಬರ್ಬೇಕು ಅಂತಲೇ ಮಾಡ್ಸಿರೋ ಸರ್. ಇವಾಗ ನಮ್ಮ ಸ್ಕೂಲಲ್ಲಿ ಬಂದರೆ ಮೊಳಕೆ ಕೆಲವೊಂದು ಹೆಸರುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುಂಚೆ ನರ್ಸರಿ, ಪ್ರೀ ನರ್ಸರಿ ಮತ್ತು LKG UKG ಅಂತ ಇತ್ತು. ಇವಾಗ ಏನು ಮಾಡಿದ್ವಿ ಅಂದರೆ ಮೊಳಕೆ, ದೆನ್ ಚಿಗುರು, ಸಸ್ಯ, ವೃಕ್ಷ ಎಲ್ಲ ಸೇರಿ ಕಲ್ಪವೃಕ್ಷ ಅಂತ ಫಾರ್ಮ್ ಮಾಡಿದ್ದು ಸರ್. ಸೊ ಮೊಳಕೆ ಅಂದರೆ ಆವಾಗ ಜಸ್ಟ್ ಅವ್ರು ಬಿಗಿನರ್ಸ್ ಮಾತಾಡೋಕೆ ಕಲ್ಕೊಳ್ಳೋದೇ ಅಲ್ಲೇ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಇದು ಆ್ಯಕ್ಚುಲಿ ಈ ನ್ಯೂಸಿಂದ ಓರಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಇವಾಗ ಏನು 1.5 to 2.5 ಇಯರ್ಸ್ ಇರುತ್ತಲ್ಲ ಸರ್, ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಮೊಳಕೆಯಿಂದ. ಇವಾಗಲೇ ಅವ್ರು ಆ್ಯಕ್ಚುಲಿ ಹೊರಗಡೆ ಬರ್ತಾರೆ. ಅದೇ ರೈಟ್ ವರ್ಡ್ಸ್ ಅವ್ರಿಗೆ ಹೇಳ್ಕೊಡ್ಬೇಕು, ರೆಸ್ಪೆಕ್ಟ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಮೊಳಕೆ ಅಂತಾನೆ. ಅಲ್ಲಿಂದ ಇನ್ನು ಚಿಗುರು ಅಂತ ಬಂದಾಗ ಕಾನ್ಸೆಪ್ಟ್, ಅಲ್ಲಿಂದ ಬಂದು ಆ್ಯಕ್ಷನ್ ಓರಿಯೆಂಟೆಡ್ ಸರ್. ಅದು ಇಲ್ಲಿ ಮಾತಾಡ್ತಿರ್ತಾರೆ, ಅಲ್ಲಿ ಬರೀತಿರ್ತಾರೆ. ಸೊ ಅದು ಚಿಗುರು ಅನ್ನೋ ಕಾನ್ಸೆಪ್ಟಲ್ಲಿ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ 2 ಕ್ಲಾಸ್ ಇಂಪಾರ್ಟೆಂಟ್. ಬಟ್ ಅವರಿಗೆಲ್ಲನೂ ಕೆಳಗಡೆ ಕುತ್ಕೊಂಡು ನಾವೇನು ಡೈಲಿ ರಿಚುವಲ್ಸ್ ಎಲ್ಲ ಮಾಡ್ತೀವಲ್ಲ, ಇನ್ಮೇಲಿಂದ ಚಾಪೆ ಮೇಲೆ, ಮುಂಚೆ ಎಲ್ಲ ಹೆಂಗೆ ಹೋಗ್ತಿದ್ರು ಸರ್, ಅವಾಗೆಲ್ಲ ಚಾಪೆ ಮೇಲೆ ಎಲ್ಲ ಕೂಡಿಸಿ ಎಲ್ಲ ಮಾಡಿಸಿದಾರಲ್ಲ. ಬಟ್ ನನ್ನ ಆನೆಸ್ಟ್ಲಿ ನಾವೆಲ್ಲ ಕಾನ್ವೆಂಟಲ್ಲಿ ಓದಿರೋದು. ಈಗ ಸಹಜವಾಗಿ ಪೇರೆಂಟ್ಸ್ ಎಲ್ಲ ತಾಯಿ ಮನೆಗೆ ಕಳಿಸ್ತಾ ಇದ್ದೀವ. ಒಂದು ಗುರುಕುಲ ಅಂದರೆ ನಮ್ಮ ಹಿಂದಿನ ಎಲ್ಲ ನಮ್ಮ ತನ ಮತ್ತು ಮರುಕಳಿಸ್ತಾ ಇದೆಯಾ ಅಂತೇಳಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ಬಗ್ಗೆ ನನಗೂ ಅಷ್ಟೇ ಖುಷಿ ಸರ್. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ 5 ಇಯರ್ಸಿಂದ ಇತ್ತು. ನಾವು ದೊಡ್ಡ ಸ್ಕೂಲ್ ಆದಮೇಲೆ ಮಾಡಬೇಕು, ಅದು ತುಂಬ ಹೋಪ್ಸಿತ್ತು. ಬಟ್ ಗಾಡ್ ಗ್ರೇಸಿಂದ ಇಷ್ಟು ಬೇಗ ಆಗಿದೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಅಷ್ಟು ದಯಾನಂದ ಸರಸ್ವತಿಯವರು 15ನೇ ಶತಮಾನದಲ್ಲೇ ವೇದಗಳಿಗೆ ಹಿಂತಿರುಗಿ ಅಂತ, ರಿಟರ್ನ್ಸ್ ಟು ದಿ ವೇದಾಸ್ ಅಂತ ಹೇಳಿದರು. ಅಂದರೆ ನಮ್ಮ ಹಿಂದಿಂದೇನಿದೆ ಅದನ್ನು ನಾವು ಮರಿಬಾರ್ದು ಅಂತ. ಅದರ ಮರುಸೃಷ್ಟಿ ಆಗ್ತಾ ಇದೆಯಾ ಅನ್ನೋ ಸಮಾಧಾನ.
100% ಸರ್. ಈ ಮೂಲಕ ಹೇಳೋದು ಒಂದೇ ಮುಂಚೆ ನಾವೆಲ್ಲ ಹೆಂಗೆ ಥಿಂಕ್ ಮಾಡ್ತಿದ್ವಿ ಅಂದರೆ ಈವನ್ ಮ್ಯಾಥಮೆಟಿಕ್ಸ್ ಆಗಲಿ ನೀವು ತೊಗೋತಾ ಇದ್ರೆ ಮೈಂಡಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಮೈಂಡ್ ಫಾರ್ಮುಲಾಸ್ ಇರ್ತಾಯಿತ್ತು ಸರ್. ಇವಾಗ ಬಂದು ಅಬ್ಯಾಕಸ್ ಆಗಲಿ ಕ್ಯಾಲ್ಕುಲೇಷನ್ಸ್ ಆಗಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಡೆವಲಪ್ಮೆಂಟ್ಗಿಂತ ಹ್ಯಾಂಡ್ಸ್ ಆನ್ಗಿಂತ ಮೆಮೊರಿ ಪವರ್ ಇಂಕ್ರಿಮೆಂಟ್ ಆಗುತ್ತೆ ಸರ್. ಅದಕ್ಕೆ ಮೆಡಿಟೇಷನಿಂದ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ನಾವು ಮಾಡಬೇಕಂದಾಗ. ಇವಾಗೆಲ್ಲ ನಾವು ವೇದಿಕ್ ಸಿಸ್ಟಮಿಂದ ಕಲ್ತು ಬರೋದು ಮ್ಯಾಥಮೆಟಿಕ್ಸ್. ಆ್ಯಕ್ಚುಲಿ ಆಮೇಲೆ ಮ್ಯಾಥ್ಸ್ ಟಾಪರ್, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದನ್ನೆಲ್ಲ ನಾವು ಮಾಡಿ ಬಂದಿರೋದ್ರಿಂದ ಆ್ಯಕ್ಚುಲಿ ಇದು ನನ್ನ ಫಸ್ಟ್ ನನ್ನ ತಂದೆನೇ ಹೇಳ್ಕೊಟ್ಟಿರೋದು. ಅಮ್ಮ ಬಂದು ಇದನ್ನು ಎಂಟರ್ಪ್ರಿನರ್ಶಿಪ್ ಆಗಕ್ಕೆ ಹೇಳ್ಕೊಟ್ಟಿದ್ರೆ, ತಂದೆ ಬಂದು ಫಸ್ಟ್ ಮಗ್ಗಿಯಿಂದ ಹೇಳ್ಕೊಟ್ಟಿರೋದಕ್ಕೆ ನನ್ನ ಮ್ಯಾಥ್ಸ್ ಅಷ್ಟೊಂದು ಚೆನ್ನಾಗಿರೋದು ಈ ಪ್ರೆಸೆಂಟಲ್ಲಿ. ಇಷ್ಟು ಜನ ಮಕ್ಕಳು ನಿಮ್ಮನ್ನು ತಾಯಿ ಥರ ಕಾಣ್ತಾರೆ. ಅಷ್ಟೊಂದು ಜನ ಮಕ್ಕಳಿಗೆ ತಾಯಿ ಆ ಫೀಲ್ ಆಬ್ವಿಯಸ್ಲಿ ಸರ್. ಮುಂಚೆ ನನ್ನನ್ನು ಸ್ಮೈಲ್ ನೋಡಿದ್ರೆ ಮಕ್ಳು ನನ್ನ ಹತ್ರ ಬರ್ತಾರೆ. ಆ ಮೂಮೆಂಟ್ಸ್ ನನ್ನ ಹತ್ರ ಇದ್ದೇ ಇದೆ. ನನಗೂ ಅಷ್ಟೇ ಇಷ್ಟ. ನಾವು ಎಷ್ಟೋ ವರ್ಕ್ ಸ್ಟ್ರೆಸ್ ಇಲ್ಲ ಅಂದ್ರೂ ಸ್ಕೂಲಿಗೆ ಬಂದ ತಕ್ಷಣ ಮಕ್ಕಳು ಮುಖ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಸರ್. ಐ ಆಮ್ ಹ್ಯಾಪಿ ಫಾರ್ ದಟ್. ಇವತ್ತಿನ ಅಕ್ಷರಾಭ್ಯಾಸದ ಬಗ್ಗೆ ಇವತ್ತಿನ ಅಕ್ಷರಾಭ್ಯಾಸ ಸರ್, ನಿನ್ನೆಲ್ಲ ಪೂಜೆ ಹೋಮ ಎಲ್ಲ ಆಯಿತು. ಫಸ್ಟ್ ಮೊದಲೇ ಸ್ಕೂಲ್ ಸ್ಟಾರ್ಟ್ ಆದಾಗ ನೀವೆಲ್ಲ ಕೊಡಿ ಟೆಂಪಲ್ ಎಲ್ಲ, ಕೆಲವರಿಗೆ ಬೇರೆ ಬೇರೆ ನಾರ್ತ್ ಕಡೆಯಿಂದ ಬಂದಿರ್ತಾರೆ, ಈ ಟ್ರೆಡಿಷ್ನಲ್ ಗೊತ್ತಿರಲ್ಲ ಸರ್ ಅವರಿಗೆ. ಸೊ ಇಲ್ಲಿಂದ ಬಂದ ತಕ್ಷಣ ಈ ಟ್ರೆಡಿಷ್ನಲ್ ಹೇಳ್ಕೊಡ್ಬೇಕು, ನಮ್ಮ ಕಲ್ಚರ್ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿರೋದು. ಇನ್ನು ಗುರುಗಳು ಬಂದರು, ಶಾಸ್ತ್ರಿ ಎಲ್ಲ ಬಂದು ಪದ್ಧತಿ ಪ್ರಕಾರ ಎಲ್ಲ ಬೆಳಗ್ಗೆ ನೀವೇ ನೋಡಿದ್ರು ಕುಂಕುಮ ಅರ್ಶಿನ ಅದು ಪ್ರಾಪರ್ ಟ್ರೆಡಿಷ್ನಲ್. ಅಕ್ಕಿ ಮುಂಚೆ ನಾವು ಹೆಂಗೆ ಶೃಂಗೇರಿಗೆ ಹೋಗಿ ಮಾಡಿಸ್ತಾ ಇದ್ವಿ ಅದೇ ಥರ ಇವತ್ತು ಫಾರ್ಮೇಷನ್ ಮಾಡಿ ಸರ್. ಅದೇ ಪದ್ಧತಿಯಿಂದ ಇವತ್ತು ಸ್ಟಾರ್ಟ್ ಆಗಿ ತುಂಬ ಖುಷಿಯಾಗಿದೆ ಸರ್. ನಮಸ್ಕಾರ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತದಲ್ಲಿ ಸಂಸ್ಕಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. 16 ಸಂಸ್ಕಾರಗಳು ಬರುತ್ತೆ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಮಗು ಗರ್ಭದಲ್ಲಿರೋವಾಗೆ ಒಂದು ಸಂಸ್ಕಾರ ಅಂತ ಹೇಳ್ತೀವಿ. ಮತ್ತು ಆ ಮಗುಗೆ ತೊಟ್ಲಿಗೆ ಹಾಕಿದ ಮೇಲೆ ಒಂದು ಸಂಸ್ಕಾರ ಅಂತ ಹೇಳ್ತೀವಿ. ಆ ಮಗು ಕೂದಲು ಕೊಡೋದು, ಮತ್ತು ಕಿವಿ ಚುಚ್ಚೋದು, ಮತ್ತು ಆ ಮಗು ನಾಮಕರಣ ಸಂಸ್ಕಾರ ಅಂತ ಹೇಳ್ತೀವಿ. ಅದಾದ ಬರುವಂಥದ್ದೇ ಅಕ್ಷರಾಭ್ಯಾಸ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಬಂದುಬಿಟ್ಟು ಗುರುಕುಲಕ್ಕೆ ಮಕ್ಕಳು ಬಿಡುತ್ತಿದ್ದರು. ಆ ಗುರುಕುಲದಲ್ಲಿ ಆ ಮಕ್ಕಳಿಗೆ ಎಲ್ಲ ವೇದಾಭ್ಯಾಸ ಎಲ್ಲ ಹೇಳ್ಕೊಡ್ತಿದ್ರು. ಇಲ್ಲಿ ಯಾವ ಧರ್ಮ ಅನ್ನೋದೇನಿಲ್ಲ. ಎಲ್ಲ ಗಣಗಳು ಎಲ್ಲ ಏನು ಒಂದು ಕ್ಷತ್ರಿಯ ಆಗಲಿ ಬ್ರಾಹ್ಮಣ ಆಗಲಿ ಶೂದ್ರ ಆಗಲಿ ಅವರವರ ಅನುಸಾರವಾಗಿ ಅವರಿಗೆ ಆ ಏನು ವಿದ್ಯೆ ಬೇಕೋ ಅದೆಲ್ಲ ಕೊಟ್ಟು ನಾಡಿಗೆ ಒಂದು ಶಕ್ತಿ ತುಂಬುತ್ತಾ ಇದ್ದರು. ಆಗಿನ ಕಾಲ ಗುರುಕುಲದಲ್ಲಿ ಇಂತಹ ಕೆಲಸಗಳು ನಡೀತಾ ಇತ್ತು. ಹಾಗಾಗಿ ಆ ವಿದ್ಯೆಯಲ್ಲಿ ಬ್ರಾಹ್ಮಣರಿಗಾದರೆ ಏನು ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವಣ ವೇದ, ಅವರು ಯಾವ ಧರ್ಮ ಹೊಂದಿರ್ತಾರೋ ಅದು ಉನ್ನತಿ ಪ್ರಾಪ್ತಿ ಪಡೆಯೋದಕ್ಕೋಸ್ಕರ ಅಂತ ಅವರು ಅಧ್ಯಯನ ಮಾಡ್ತಿದ್ರು. ಅದರಲ್ಲಿ ಅದು ಅಷ್ಟೇ 16 ವರ್ಷ 18 ವರ್ಷ ಕಠಿಣ ಶ್ರಮ ಪಡ್ತಿದ್ದರು. ಅವರು ಮನೆ ಕೂಡ ಹೋಗ್ತಾ ಇದ್ದಿಲ್ಲ, ಗುರುಕುಲದಲ್ಲೇ ಇದ್ದು ವಿದ್ಯಾಭ್ಯಾಸ ಮಾಡ್ತಿದ್ದರು. ಅವರು ಆಚೆ ಬಂದರೆ ಆ ಹುಡುಗ ಆದವನು ಪ್ರಪಂಚಕ್ಕೆ ಮಾದರಿಯಾಗಿರ್ತಿದ್ದ. ಆ ಥರ ಇರುತ್ತಿತ್ತು. ಇನ್ನು ಬೇರೆ ಕ್ಷತ್ರಿಯ ಅವರೆಲ್ಲ ಬಂದುಬಿಟ್ಟು ಅವರು ಅಷ್ಟೇ ಈ ಬ್ರಾಹ್ಮಣಿಕ ಎಷ್ಟು ಮುಖ್ಯನೋ ಅದೇ ಥರ ಅವರು ನಾಡು ಕಾಪಾಡೋಕ್ಕೂ ಅಷ್ಟೇ ಮುಖ್ಯವಾಗಿದ್ದುಕೊಂಡು ಅವ್ರಿಗೂ ಅಷ್ಟೇ ಆ ಸಂಸ್ಕಾರಕ್ಕೆ ಏನು ಬೇಕೋ ಅವರು ಎಂಥ ವಿದ್ಯೆ ಬೇಕೋ ಎಲ್ಲ ಅವ್ರಿಗೂ ಕಳಿಸಿ ನಮ್ಮ ದೇಶನ ಸಂರಕ್ಷಣೆ ಮಾಡ್ತಿದ್ದಂತಹ ಗುರುಕುಲಗಳಿತ್ತು. ಈಗನೂ ಇವತ್ತು ಬಂದು ಬೆಳಗ್ಗೆ ನಿನ್ನೆಯಿಂದ ಕಾರ್ಯಕ್ರಮ ಶುರುವಾಯಿತು. ನಿನ್ನೆ ಬೆಳಗ್ಗೆ ಗಣಪತಿ ಪೂಜೆ ಮಾಡಿಕೊಂಡ್ವಿ. ಗಣಪತಿ ಪೂಜೆ ಆದಮೇಲೆ ಪುಣ್ಯಾಹ ಮಾಡಿಕೊಂಡು ಸ್ಥಳ ಶುದ್ಧಿ ಎಲ್ಲ ಮಾಡಿಕೊಂಡು ನವಗ್ರಹ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಈ ಬರೋ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಅನುಕೂಲವಾಗಿರಲಿ ಅಂದ್ಬಿಟ್ಟು ಸರಸ್ವತಿ ಹೋಮ ಒಂದು ಮಾಡಿಕೊಂಡು ನೆನ್ನೆ ದಿವಸ ಇವತ್ತು ಬೆಳಗ್ಗೆ ಮತ್ತೆ ಗಣಪತಿ ಪೂಜೆ ಮಾಡಿಕೊಂಡು ಗುರುಗಳಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವರ ಸರಸ್ವತಿಯನ್ನು ಆಹ್ವಾನ ಮಾಡಿಕೊಂಡು ಬಂದಂಥ ಮಕ್ಕಳಿಗೆಲ್ಲರಿಗೂ ಅಕ್ಷರಾಭ್ಯಾಸವನ್ನು ನೆರವೇರಿಸ್ಕೊಟ್ಟಿದ್ದೀವಿ. ಬಂದಂಥ ವಿದ್ಯಾರ್ಥಿಗಳು ಅವರ ಪೋಷಕರು ಅಷ್ಟೇ ತುಂಬ ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಅಷ್ಟೇ ಆ ಭಗವಂತ ಎಲ್ಲ ಒಳ್ಳೆಯದು ಮಾಡಲಿ ಅಂದ್ಬಿಟ್ಟು ಆ ದೇವರನ್ನು ಅವರು ಪ್ರಾರ್ಥನೆ ಮಾಡ್ಕೊತೀವಿ. ನಮಸ್ಕಾರ. ನಮ್ಮ ಹೆಸರು ಮನೋಹರ್ ಶರ್ಮಾ ಅಂದ್ಬಿಟ್ಟು. ಈ ಬ್ರೆನಾಕ್ ಲೈಟ್ ಸ್ಕೂಲ್ ವತಿಯಿಂದ ಇವತ್ತು ಶಾಲೆಯ ಪ್ರಾರಂಭೋತ್ಸವ ಪ್ರಯುಕ್ತ ಶ್ರೀ ಸಾಯಿರಾಮ್ ಹಾಗೂ ಅಕ್ಷರಧಾಮ ಗುರುಕುಲ ಪ್ರಾಜೆಕ್ಟ್ ಕಾನ್ಸೆಪ್ಟಲ್ಲಿ ಮೇಡಮ್ ಅವರು ಸಾಯಿ ದೇವರ ಪ್ರತಿಷ್ಠಾಪನೆ ಹಾಗೂ ಪೂಜೆಯನ್ನು ಹಮ್ಮಿಕೊಂಡಿದ್ದರು. ಎಲ್ರಿಗೂ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿದ್ದಾರೆ. ಚೆನ್ನಾಗಿತ್ತು ಕಾರ್ಯಕ್ರಮ. ನಮ್ಮ ಹಿಂದಿನ ಪರಂಪರೆ ಹಾಗೂ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗೋ ಲೆಕ್ಕದಲ್ಲಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಚೆನ್ನಾಗಿತ್ತು. ಎಲ್ಲ ಪಾಲಕರು ಪೋಷಕರೆಲ್ಲ ಬಂದು ಚೆನ್ನಾಗಿ ಖುಷಿಯಾಗಿ ಎಲ್ಲ ಪಾಲ್ಗೊಂಡಿದ್ದಾರೆ. ಹೀಗೆ ಪ್ರಿಯಾಂಕಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ಶಾಲೆಯ ಇನ್ನೂ ಯಶಸ್ಸನ್ನು ಕಾಣಲಿ ಅಂತ. ನನ್ನ ಹೆಸರು ಪಾಂಡುರಂಗ್ ನಾಯ್ಕ್ ಅಂತ. ನನ್ನ ಮಗ ಹೆಸರು ಇಲ್ಲಿದ್ದಾನೆ ಚಿರಾಗ್ ಅಂತ. ನಮಸ್ಕಾರ, ನನ್ನ ಹೆಸರು ಅನ್ನಪೂರ್ಣ ಅಂತ. ನನ್ನ ಮಗುವನ್ನು ಇಲ್ಲಿ ಬ್ರೈನಾಕ್ ಸ್ಕೂಲಲ್ಲಿ ಜಾಯಿನ್ ಮಾಡಿದ್ದೀನಿ. ಇದು ಹೀಗಿರುತ್ತೆ ಅಂತ ನಂಗೆ ಗೊತ್ತಾಗಿರಲಿಲ್ಲ. ಮಾಮೂಲಿ ಸ್ಕೂಲ್ ಥರನೇ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದಾದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ. ಮುಂದೆ ಇನ್ನೂ ನಮ್ಮ ಮಕ್ಕಳ ಭವಿಷ್ಯತ್ತು ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಫೌಂಡೇಶನ್ ಅಂತ ನಾನು ತಿಳ್ಕೊಂಡಿದ್ದೀನಿ.
ಇನ್ನೂ ಚೆನ್ನಾಗಿ ಇನ್ನೂ ಡೆವಲಪ್ ಆಗಿ ಇನ್ನೂ ದೊಡ್ಡದಾಗಿ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಹೌದು ಸರ್. ಮುಂಚೆ ಆದರೆ ಹಳೆ ಕಾಲದಲ್ಲಿ ಏನೇನಿತ್ತೋ ಅವಾಗ ಏನೇನು ಮಾಡ್ತಿದ್ರು ಅದೆಲ್ಲ ಈಗ ಈ ಶಾಲೆಯಲ್ಲಿ ಎಲ್ಲ ತೋರಿಸ್ತಿದ್ದಾರೆ ಮಕ್ಕಳಿಗೆ. ಅದು ತುಂಬ ಇಂಪಾರ್ಟೆಂಟ್. ಈಗ ಇರೋ ಜನ್ರೇಷನಲ್ಲಿ ಇದೆಲ್ಲ ಯಾರೂ ಮಾಡೋದಿಲ್ಲ, ಯಾವ ಸ್ಕೂಲಲ್ಲಿ ಮಾಡೋದಿಲ್ಲ. ಓದ್ವಾ ABCD ಕಲ್ಸಿದ್ರೆ ಮನೆಗೆ ಕಲ್ಸಿದ್ರೆ ಅಷ್ಟೇ ಇತ್ತು. ಆದರೆ ಇಲ್ಲಿ ಬಂದಮೇಲೆ ನಮ್ಮ ಸಂಪ್ರದಾಯ ಏನಿದೆಯೋ ಅದನ್ನು ಹೇಳ್ತಿದ್ದಾರೆ, ಅದಕ್ಕೆ ತುಂಬ ಖುಷಿ. ಮುಂದೆ ಇವಾಗ ಫ್ಯೂಚರ್ ಮಕ್ಕಳಿಗೆಲ್ಲ ಗೊತ್ತಾಗಬೇಕಲ್ಲ, ನಮ್ಮ ಹಿಂದುತ್ವ ಅನ್ನೋದು ಇಲ್ಲಿ ಫಸ್ಟ್ ಬರಬೇಕು ಇಲ್ಲಿ. ಯಾಕೆ ಅಂದರೆ ನಮ್ಮಲ್ಲಿ ಹಿಂದುತ್ವ ಅನ್ನೋದು ಕಮ್ಮಿ ಆಗಿದೆ. ಈ ಸ್ಕೂಲಲ್ಲಿ ಫಸ್ಟ್ ಪ್ರಿಫರೆನ್ಸ್ ಹಿಂದುತ್ವ ಮೇನ್ ಇರೋದೇ, ಅದು ತಾನೇ ನಮ್ಮದು. ಅದೇ ಧರ್ಮನೇ ಇಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ. ಮಕ್ಕಳಿಗೆ ಫಸ್ಟ್ ಕೇಳ್ಕೊಡ್ಬೇಕು ಧರ್ಮ, ಅದು ಹೇಳ್ಕೊಡ್ತಿದ್ದಾರೆ. ಒಳ್ಳೆ ಸ್ಕೂಲು, ಬಟ್ ಗುಡ್ಡು ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹೇಳ್ಕೊಟ್ರೆ ಇವಾಗಿಂದಲೇ ಮಕ್ಕಳು ಅಲ್ಲೇ ಹೋಗ್ತಾರೆ. ಫಸ್ಟ್ ಬೆಸ್ಟ್ ಸ್ಕೂಲ್ ಅಂತ ನಮಗೆ ಇಷ್ಟ ಇದೆ. ನಿಮ್ಮ ಮಗು ಹೆಸರು? ನಿಮ್ಮ ಹೆಸರು? ಲಿಶಿತಾ. ನನ್ನ ಹೆಸರು ನಟರಾಜ್ ವೈಎಸ್. Hi, good morning. My name is Sakhlain Vai. I'm the mother of Mahira Fatima. She's nursery student. So ಇವತ್ತು ಬ್ರೇನಾಕ್ ಲೈಟ್ ಅಕ್ಷರಧಾಮ ಇಂದ ನಾವು ಫಸ್ಟ್ ಡೇ ಆಫ್ ಎಜುಕೇಷನ್ ಮಾಡ್ತಾ ಇದ್ದೀರಿ. ಅಕ್ಷರ ಅಭ್ಯಾಸ ಮಾಡಿದ್ರು ಮ್ಯಾಮ್. ಇಟ್ ವಾಸ್ ವೆಲ್ ಆರ್ಗನೈಸ್ಡ್. ವಾಟ್ ಎವರ್ ದಿ ಟ್ರೆಡಿಷನಲ್ ಮತ್ತು ಫಾರ್ಮಲ್ ಎಜುಕೇಷನ್ ಹಳೆದಿತ್ತ ದಟ್ ಹ್ಯಾಸ್ ಕಮ್ ಬ್ಯಾಕ್ ಇನ್ ಟು ಎಕ್ಸಿಸ್ಟೆನ್ಸ್. ಲೈಕ್ ದಟ್ ಹ್ಯಾಸ್ ಕಮ್ ಬ್ಯಾಕ್. ಅದು ಜೆನ್ಸಿಗೆ ದಟ್ ಇಸ್ ನಾಟ್ ಬಿನ್ ಅವೇರ್ನೆಸ್. ಸೊ ಐ ಥಿಂಕ್ whatever the ma'am has been coming up, it is very nice concept. So I really enjoyed whatever ma'am has organized from her side, and making our child sit next to us and writing the first letter on the rise and the book, that is a e e u. Sir, it was too good. It was all about character practice for our child. ನನ್ನ ಹೆಸರು ಪೂಜಿತಾ, ಯಕ್ಷಿತ್ ಮದರ್. ನಮ್ಗೆ ಈ ಥರ ಎಲ್ಲ ಆಪರ್ಚುನಿಟಿ ಇರಲಿಲ್ಲ ನಮ್ಮ ಸ್ಕೂಲ್ ಡೇಸಲ್ಲಿ. ನಮ್ಗೆ ಈ ಥರ ಕರೆಸಿ ಅಕ್ಷರಾಭ್ಯಾಸ ಮಾಡೋದು ಅವೆಲ್ಲ ನಮ್ದು ಏನಿದ್ರು ಮನೆಯಲ್ಲಿ, ಆವಾಗಿನ ಕಾಲದಲ್ಲಿ ಮನೇಲಿ ಸಿಂಪಲಾಗಿ 4 ಜನ ಇದ್ದಾರೆ ಮಾಡ್ತಿದ್ರಿ. ಈಗ ಎಲ್ಲರ ಜೊತೆ ಸೊ ಈಗ ಸ್ಕೂಲಲ್ಲಿ ಈ ಥರ ಎಲ್ಲ ಆಪರ್ಚುನಿಟಿ ಸಿಕ್ಕಿ, ನಿನ್ನೆ ಸಾಯಿ ಭಜನೆ ಇವೆಲ್ಲ ಅಟೆಂಡ್ ಮಾಡಿದ್ದೆ. ಸೊ ಆ ಥರ ಎಲ್ಲ ಕಡೆ ಆಪರ್ಚುನಿಟಿ ಸಿಕ್ತು. ಅದು ತುಂಬ ಖುಷಿ ಇದೆ ಸಿಕ್ಕಿದ್ದಕ್ಕೆ. ಅಕ್ಷರಾಭ್ಯಾಸ ಇವ್ರಿಗೂ ಎಲ್ಲ ಕಲಿತಾರೆ, ಹಿಂಗೆಲ್ಲ ಶುರು ಮಾಡಬೇಕು. ಎಲ್ಲ ಲ್ಯಾಂಗ್ವೇಜು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರಿಗೂ ಎಲ್ಲ ಕಲಿತಾರೆ. ಈಗ ಚಿಕ್ಕವರಿಂದನೇ ಕಲಿತಾಗ ದೊಡ್ಡವ್ರು ಬೇರೆ ಕ್ಲಾಸಲ್ಲಿ ಹೋದಾಗ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆಲ್ಲ. ಇವಾಗಿನ ಮಕ್ಕಳಂತೂ ಅವ್ರಿಗೇನೂ ಗೊತ್ತಿಲ್ಲ, ನಮಗೆ ಗೊತ್ತಿರೋಷ್ಟು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಸೊ ಈಗಲಿಂದನೇ ಸ್ವಲ್ಪ ಸ್ವಲ್ಪ ಕಲಿತ್ರೆ ಅವ್ರು ದೊಡ್ಡವರಾಗ್ತಾ ಒಂದಷ್ಟು ಮಟ್ಟಕ್ಕಾದರೂ ಅವರು ಉಳಿಸ್ಕೊತಾರೆ. ನಮಸ್ಕಾರ, ನನ್ನ ಹೆಸರು ಚೈತ್ರ ಅಂತ, ವೃಷಾಂಕ್ ಅವ್ರ ತಾಯಿ. ನನ್ನ ಮಗ ವೃಷಾಂಕ್ 4 ವರ್ಷದಿಂದ ಈ ಸ್ಕೂಲಲ್ಲಿ, ಇದು 4ನೇ ವರ್ಷ ಈ ಸ್ಕೂಲಲ್ಲಿ ಓದ್ತಾ ಇರೋದು ಅವನು. ಸೊ ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ನಾವು ಪೇರೆಂಟ್ಸ್ ಆಗಿಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ತೀವಿ, ನಾವು ಎಲ್ಲೋ ಕರ್ಕೊಂಡು ಹೋಗಿ ಮಾಡಿಸ್ತೀವಿ. ಬಟ್ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಜೊತೆ ಕುತ್ಕೊಂಡ್ಬಿಟ್ಟು ಅವ್ರ ಸ್ಕೂಲ್ ವಾತಾವರಣದಲ್ಲಿ ಏನು ಮಾಡಿಸ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಏನೋ ಒಂದು ಹೊಸದು ಕಲ್ತಂಗಿರುತ್ತೆ, ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಪೂಜೆ ಪುನಸ್ಕಾರ ಮನೇಲಿ ಎಷ್ಟು ಮಾಡಿದ್ರು ಒಂದು ಅವ್ರ ಫ್ರೆಂಡ್ಸ್ ಜೊತೆಗೆ ಇದ್ದಾಗ ಶಾಲೆಯಲ್ಲಿ ಒಂದು ಮಾಡೋದು ಅದು ಒಂದು ಬೇರೆ ಥರದ ಅನುಭವ ಅವರಿಗೆ. ಅದ್ರ ಬಗ್ಗೆ ಅದ್ರದ್ದು ಇಂಪಾರ್ಟೆನ್ಸ್, ಮಹತ್ವ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ಖುಷಿ ಇದೆ. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ನಮಗೆಲ್ಲ ಈ ಆಪರ್ಚುನಿಟಿ ಇದ್ದಿದ್ದಿಲ್ಲ. ಬಟ್ ನಾವು ಎಷ್ಟೇ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೂ ಈ ಥರ ಸಿಕ್ಕಾಗ ಅದು ಇನ್ನೂ ಖುಷಿ ಅನಿಸುತ್ತೆ ಮಕ್ಕಳನ್ನ ನೋಡ್ಬಿಟ್ಟು. ಸೊ ಎಸ್, ಇದೊಂದೇ ಅಂತಲ್ಲ, ಪ್ರತಿಯೊಂದು ಹಬ್ಬ ಆಗಲಿ, ಪ್ರತಿಯೊಂದು ಈವೆಂಟ್ಸ್ ಏನೇ ಆಗಲಿ ಎಲ್ಲನೂ ಫಾಲೋ ಮಾಡ್ಕೊಂಡು ಹೋಗ್ತಾರಲ್ವ. ಸೊ ಅದು ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ, ನಮ್ಮ ಮಕ್ಕಳು ಏನೋ ಕಲಿತಾ ಇದ್ದಾರೆ ಅಂತ ಇದಿರುತ್ತೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಕೋಟಿ ದುಡ್ಡು ಇದ್ದರೆ ಸಾಲದು, ಸಾವಿರಾರು ಲಕ್ಷಾಂತರ ಜನ ಇದ್ದರೆ ಸಾಲದು, ಒಂದು ಒಳ್ಳೆ ಮನಸ್ಸಿರಬೇಕು. ಮನಸ್ಸಿದ್ರೆ ಮಾರ್ಗ. ಆ ನಿಟ್ಟಿನಲ್ಲಿ ಬ್ರೇನಾಕ್ ಲೈಟ್ ಈಗ ಅಕ್ಷರಧಾಮವಾಗಿ ನಮ್ಮ ವೇದಗಳಿಗೆ ಹಿಂತಿರುಗಿ ಅನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಮೂಲ ಬೇರುಗಳತ್ತ ಸಾಗ್ತಾ ಇರೋದು ನಿಜವಾಗ್ಲೂ ಖುಷಿ ವಿಷಯ. ಇದು ಈ ಸಂಸ್ಥೆ ದೊಡ್ಡ ಹೆಮ್ಮರವಾಗಿ ಬೃಹದಾಕಾರವಾಗಿ ಬೆಳೀಲಿ, ನಮ್ಮತನ ಉಳಿಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.